RSG ಅಂಧರ ಬಳಗ ಸೃಷ್ಟಿಯಾಯಿತು ವಾಟ್ಸಾಪಿನೊಳಗ. RSGE Responsible State Government Visually Impaired Employees. The Information Hub. We are delighted to present you ಸ್ನೇಹಿತರೆ, ಮಾಹಿತಿ ಮೂಲಕ ಸಬಲೀಕರಣ. ಅಂಧರ ಕಣ್ಣಾಗಬಲ್ಲದು ತಂತ್ರಜ್ಞಾನ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ತಿಳುವಳಿಕೆ ಸರಣಿ ಸಂಚಿಕೆ 8. ಇದನ್ನು ನಿಮಗೆ ತರುತ್ತಿರುವವರು RSEG. ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ. ನಾವು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಅಂದ್ರೆ ನಮ್ಮ RPWD ಕಾಯ್ದೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ಬೇರೆ ಬೇರೆ ಸೆಕ್ಷನ್ಗಳನ್ನು ನೋಡಿದೀವಿ. ಇವತ್ತು ನಾವು ಸೆಕ್ಷನ್ 11ರಿಂದ 15ರವರೆಗೆ ಸ್ವಲ್ಪ ಆಳವಾಗಿ ನೋಡೋಣ ಅನ್ಕೊಂಡಿದೀವಿ. ಇವು ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಸೆಕ್ಷನ್ಸ್. ವ್ಯಕ್ತಿಗಳ ಸಬಲೀಕರಣ, ಆಮೇಲೆ ಸಮಾಜದಲ್ಲಿ ಅವರು ಪೂರ್ತಿಯಾಗಿ ಭಾಗವಹಿಸೋಕೆ ಸಂಬಂಧಪಟ್ಟಿದ್ದು. ಇದನ್ನು ಶುರು ಮಾಡೋ ಮುಂಚೆ ಕೆಲವು ಪ್ರಶ್ನೆಗಳು ಮನಸ್ಸಲ್ಲಿವೆ. ಈಗ ವೋಟಿಂಗ್ ಎಲ್ಲರಿಗೂ ಸುಲಭ ಆಗ್ಬೇಕು ಅಂದ್ರೆ ಕಾನೂನೇನ್ ಹೇಳುತ್ತೆ? ನ್ಯಾಯಕ್ಕೆ ಸುಗಮ ಪ್ರವೇಶ ಅಂತ ಹೇಳ್ತೀವಿ. ಅದು ಅಂಗವಿಕಲ ವ್ಯಕ್ತಿಗಳಿಗೆ ಹೇಗೆ ಸಿಗತ್ತೆ? ಆಮೇಲೆ ಲೀಗಲ್ ಕೆಪಾಸಿಟಿ ಅಂದ್ರೆ ಏನು? ಇದು ಹೇಗೆ ಕೆಲಸ ಮಾಡುತ್ತೆ? ಮತ್ತೆ ಈ ಲಿಮಿಟೆಡ್ ಗಾರ್ಡಿಯನ್ಶಿಪ್ ಅಂದ್ರೆ ಸೀಮಿತ ಪಾಲಕತ್ವ ಅಂದ್ರೆ ಏನು? ಯಾವಾಗ ಬೇಕಾದತ್ತೆ? ಹೌದು ಹೌದು. ಕೊನೆಗೆ ಈ ಹಕ್ಕುಗಳನ್ನೆಲ್ಲ ಚಲಾಯಿಸೋಕೆ ಬೇಕಾದ ಸಪೋರ್ಟ್ ಹೇಗ್ ಸಿಗತ್ತೆ? ಈ ಪ್ರಶ್ನೆಗಳನ್ನ ಇಟ್ಕೊಂಡು ಮಾತಾಡೋಣ. ಸರಿ, ಹಾಗಾದ್ರೆ ಆಳವಾಗಿ ನೋಡೋಣ ಇದನ್ನ. ಮೊದಲಿಗೆ ವೋಟಿಂಗ್, ಪ್ರಜಾಪ್ರಭುತ್ವದ ಬೇರು ಅಲ್ವಾ? ಸೆಕ್ಷನ್ 11 ಮತದಾನದಲ್ಲಿ ಸುಗಮ್ಯತೆ. ಇದರ ಮುಖ್ಯ ಉದ್ದೇಶ ಏನು? ಖಂಡಿತ ನೋಡಿ, ಸೆಕ್ಷನ್ 11 ಬಹಳ ಮುಖ್ಯವಾದ ಜವಾಬ್ದಾರಿಯನ್ನ ಭಾರತದ ಚುನಾವಣಾ ಆಯೋಗ ಅಂದ್ರೆ ECI ಮತ್ತೆ ರಾಜ್ಯ ಚುನಾವಣಾ ಆಯೋಗಗಳ ಮೇಲೆ ಹಾಕತ್ತೆ. ಅವರ ಕೆಲಸ ಬರೀ ಎಲೆಕ್ಷನ್ ನಡೆಸೋದಲ್ಲ, ಪ್ರತಿಯೊಬ್ಬ ವೋಟರ್ ಅವ್ರಿಗೆ ಯಾವುದೇ ರೀತಿಯ ಅಂಗವಿಕಲತೆ ಇರಲಿ, ಅವರು ಯಾವುದೇ ಕಷ್ಟ ಇಲ್ಲದೆ ಗೌರವವಾಗಿ ವೋಟ್ ಹಾಕುವ ಹಾಗೆ ನೋಡ್ಕೋಬೇಕು. ಓ, ಓಕೆ. ಇದಕ್ಕೋಸ್ಕರ 2 ಮುಖ್ಯ ವಿಷಯಗಳನ್ನು ಅವರು ಖಚಿತಪಡಿಸಬೇಕು. ಒಂದು, ಎಲ್ಲ ಪೋಲಿಂಗ್ ಬೂತ್ಗಳು ಆಕ್ಸೆಸಿಬಲ್ ಆಗಿರಬೇಕು, ಅಂದ್ರೆ ಸುಗಮವಾಗಿರಬೇಕು. ಎರಡನೇದು, ಎಲೆಕ್ಷನ್ ಪ್ರೋಸೆಸ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮೆಟೀರಿಯಲ್ಸ್, ಮಾಹಿತಿ, ಫಾರ್ಮ್ಗಳು ಎಲ್ಲವೂ ಅಂಗವಿಕಲ ವ್ಯಕ್ತಿಗಳಿಗೆ ಈಸಿಯಾಗಿ ಅರ್ಥ ಆಗೋ ಹಾಗೆ, ಬಳಸೋಕೆ ಆಗೋ ಹಾಗೆ ಇರಬೇಕು. ಸುಗಮ ಮತಗಟ್ಟೆಗಳು ಅಂದಾಗ ಬರೀ ವೀಲ್ ಚೇರ್ ಹೋಗೋಕೆ ರ್ಯಾಂಪ್ ಇದ್ರೆ ಸಾಕಾಗತ್ತಾ, ಅಥವಾ ಅದಕ್ಕಿಂತ ಜಾಸ್ತಿ ಏನಾದ್ರೂ ಇದೆಯಾ? ಇಲ್ಲ, ರ್ಯಾಂಪ್ ಒಂದು ಭಾಗ ಅಷ್ಟೇ. ಖಂಡಿತ ರ್ಯಾಂಪ್ ಬೇಕು, ಸರಿಯಾದ ಅಗಲದ ಬಾಗಿಲು, ಬೇಕಾದ್ರೆ ರೈಲಿಂಗ್ಸ್, ಇದೆಲ್ಲ ಇರಬೇಕು. ಆದ್ರೆ ಬೂತ್ ಒಳಗಡೆನೂ ಅಷ್ಟೇ. EVM ಹತ್ರ ಹೋಗಕ್ಕೆ, ವೋಟ್ ಹಾಕಕ್ಕೆ ಜಾಗ ಇರಬೇಕು. ಸರಿ. ಮತ್ತೆ ದೃಷ್ಟಿ ಸವಾಲಿರೋರ್ಗೆ, ಅವ್ರಿಗಾಗಿ ಬ್ಯಾಲೆಟ್ ಪೇಪರ್ ಮೇಲೆ ಬ್ರೈಲ್ನಲ್ಲಿ ಹೆಸರು, ಚಿಹ್ನೆ ಇರಬೇಕು. EVMನಲ್ಲೂ ಅಂಥದೇ ವ್ಯವಸ್ಥೆ ಮಾಡೋ ಪ್ರಯತ್ನ ನಡೀತಿದೆ. ಹೌದಾ? ಆಮೇಲೆ ಕೇಳಕ್ ತೊಂದರೆ ಇರೋರ್ಗೆ ಮಾಹಿತಿ ಸ್ಪಷ್ಟವಾಗಿ ಸಿಗಬೇಕು. ಕೆಲವರಿಗೆ ಪೋಸ್ಟಲ್ ಬ್ಯಾಲೆಟ್ ವ್ಯವಸ್ಥೆನೂ ಇರಬೇಕು. ಹೌದು, ಕೆಲವರಿಗೆ ಬೂತ್ಗೆ ಬರೋಕೆ ಕಷ್ಟ ಇರುತ್ತೆ. ಅದೇ, ಮತ್ತೆ ಕ್ಯೂನಲ್ಲಿ ನಿಲ್ಲೋದು ಕಷ್ಟ ಆಗೋರ್ಗೆ ಪ್ರಿಯಾರಿಟಿ ಕೊಡಬೇಕು. ಬೇಕಾದ್ರೆ ಸಹಾಯ ಮಾಡೋಕೆ ವಾಲಂಟಿಯರ್ಸ್ ಇರಬೇಕು. ಇವೆಲ್ಲ ಸೇರಿದ್ರೆ ಅದು ನಿಜವಾದ ಸುಗಮ ಮತಗಟ್ಟೆ. ಇದು ನಿಜಕ್ಕೂ ಕಂಪ್ಲೀಟ್ ಅನ್ಸುತ್ತೆ. ಹಾಗಾದ್ರೆ ಆ 2ನೇ ಪಾಯಿಂಟ್, ಸುಗಮ ಸಾಮಗ್ರಿಗಳು, ಮಾಹಿತಿ ವಿಚಾರದಲ್ಲಿ ಅದು ಹೇಗೆ? ಹೌದು, ಅದು ಕೂಡ ಅಷ್ಟೇ ಇಂಪಾರ್ಟೆಂಟೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಆಕ್ಸೆಸಿಬಿಲಿಟಿ ಬರೀ ಬಿಲ್ಡಿಂಗ್ಗೆ ಅಲ್ಲ. ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ಗಳಿರ್ತವಲ್ಲ, ಅವು GIGW ಗೈಡ್ಲೈನ್ಸ್ ಫಾಲೋ ಮಾಡಬೇಕು. ಅಂದ್ರೆ ಸ್ಕ್ರೀನ್ ರೀಡರ್ ಬಳಸೋರು, ಕಡಿಮೆ ದೃಷ್ಟಿ ಇರೋರು ಎಲ್ಲರಿಗೂ ಈಸಿಯಾಗಿ ಯೂಸ್ ಮಾಡೋ ಆಗಿರ್ಬೇಕು. ಓಕೆ. ಎಲ್ಲ ನೋಟಿಫಿಕೇಶನ್, ರೂಲ್ಸ್, ಫಾರ್ಮ್ಸ್ ಬರೀ ಪ್ರಿಂಟ್ ಅಲ್ಲ, ಆಕ್ಸೆಸಿಬಲ್ ಡಿಜಿಟಲ್ ಫಾರ್ಮೆಟ್ನಲ್ಲೂ ಇರಬೇಕು. PDF, EPUB, ವರ್ಡ್ ಹೀಗೆ. ಸರಿ. ಮಾಹಿತಿಯನ್ನ ಬರೀ ಟೆಕ್ಸ್ಟ್ ಅಲ್ಲ, ಚಿತ್ರಗಳು, ಆಡಿಯೋ, ವಿಡಿಯೋ, ಸೈನ್ ಲ್ಯಾಂಗ್ವೇಜ್, ಆಮೇಲೆ ಈಸಿ ಟು ರೀಡ್ ಫಾರ್ಮ್ಯಾಟ್ ಅಂತ ಬರುತ್ತೆ. ಬೌದ್ಧಿಕ ಅಸಾಮರ್ಥ್ಯ ಇರೋರಿಗೆ ಅರ್ಥ ಆಗೋ ಹಾಗೆ. ಓ, ಅದು ತುಂಬಾ ಯೋಚನೆ ಮಾಡಿರೋ ತರ ಇದೆ. ಹೌದು. ಅಷ್ಟೇ ಅಲ್ಲ, ಪೊಲಿಟಿಕಲ್ ಪಾರ್ಟಿಗಳು ತಮ್ಮ ಮ್ಯಾನಿಫೆಸ್ಟೋಗಳನ್ನು ಕೂಡ ಹೀಗೆ ಸುಗಮವಾಗಿ ಮಾಡಿದ್ರೆ ಅದು ನಿಜವಾದ ಇನ್ಕ್ಲೂಷನ್ ಆಗತ್ತೆ ಅಂತ ಈ ಆಕ್ಟ್ ಹೇಳುತ್ತೆ.
ಖಂಡಿತ. ಎಲ್ಲರ ಓಟಿಗೂ ಬೆಲೆ ಇದೆ, ಎಲ್ಲರೂ ಭಾಗವಹಿಸೋ ಹಾಗೆ ಇರ್ಬೇಕು. ಇದು ಪ್ರಜಾಪ್ರಭುತ್ವಕ್ಕೆ ಮುಖ್ಯ. ಸರಿ, ವೋಟಿಂಗಿಂದ ನ್ಯಾಯಕ್ಕೆ ಬರೋಣ. ಸೆಕ್ಷನ್ 12 ನ್ಯಾಯಕ್ಕೆ ಪ್ರವೇಶ. ಕೋರ್ಟ್ ಮೆಟ್ಲೇರೋದು ಅಷ್ಟು ಸುಲಭ ಅಲ್ಲ. ಅಂಗವಿಕಲ ವ್ಯಕ್ತಿಗಳು ಏನೆಲ್ಲ ಕಷ್ಟ ಎದುರಿಸ್ತಾರೆ. ಇಲ್ಲಿ ವಿಷಯ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗುತ್ತೆ. ಹೌದು, ನ್ಯಾಯಕ್ಕೆ ಸುಗಮ ಪ್ರವೇಶ ಅನ್ನೋದು ಎಲ್ಲರ ಹಕ್ಕು. ಅಂಗವಿಕಲ ವ್ಯಕ್ತಿಗಳಿಗೂ ಇದು ಅಷ್ಟೇ ಮುಖ್ಯ ಅಂತ ಸೆಕ್ಷನ್ 12 ಹೇಳುತ್ತೆ. ಆದರೆ ರಿಯಾಲಿಟಿ ಬೇರೆ ಇದೆ. ಈಗ ನೀವು ಹೇಳಿದ ಹಾಗೆ ಕೋರ್ಟ್ ಬಿಲ್ಡಿಂಗ್ಗಳನ್ನ ತಲುಪೋದೇ ದೊಡ್ಡ ಸವಾಲು. ಮೆಟ್ಟಿಲು, ಕಿರಿದಾದ ದಾರಿ, ಆಕ್ಸೆಸಿಬಲ್ ಟಾಯ್ಲೆಟ್ ಇಲ್ದಿರೋದು, ಹೀಗೆ. ಆಮೇಲೆ ಕೋರ್ಟ್ ಪ್ರೊಸೀಜರ್ಸ್, ಕಾನೂನು ಭಾಷೆ ಎಲ್ಲರಿಗೂ ಅರ್ಥ ಆಗಲ್ಲ. ದೃಷ್ಟಿ, ಶ್ರವಣ ದೋಷ ಇರೋರಿಗೆ ಮಾಹಿತಿ ಸಿಗೋದು, ತಮ್ಮ ವಾದ ಹೇಳೋದು ಕಷ್ಟ. ಸರಿ. ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ಸ್ ಇರಲ್ಲ, ಬೇರೆ ಟೆಕ್ನಾಲಜಿ ಸಪೋರ್ಟ್ ಇರಲ್ಲ. ಕೆಲವೊಮ್ಮೆ ಅಲ್ಲಿರೋ ಸಿಬ್ಬಂದಿಗೆ ಇದರ ಬಗ್ಗೆ ಅರಿವೇ ಇರಲ್ಲ. ಓಹ್ ದೇವರೇ, ಇದನ್ನೆಲ್ಲ ಸರಿ ಮಾಡಿ ನ್ಯಾಯ ಎಲ್ರಿಗೂ ಸಿಗೋ ಹಾಗೆ ಮಾಡೋದು ಸರ್ಕಾರದ ಜವಾಬ್ದಾರಿ ಅಂತ ಈ ಸೆಕ್ಷನ್ ಹೇಳುತ್ತೆ. ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕು? ಮೊದಲು ಎಲ್ಲ ಕೋರ್ಟು, ಟ್ರಿಬ್ಯುನಲ್ಲು, ಕಮಿಷನು, ಪೊಲೀಸ್ ಸ್ಟೇಷನು ಎಲ್ಲವೂ ಫಿಸಿಕಲಿ ಅಕ್ಸೆಸಿಬಲ್ ಆಗಬೇಕು. ಓಕೆ. ಬರೀ ಬಿಲ್ಡಿಂಗ್ ಅಲ್ಲ, ವೆಬ್ಸೈಟು, ನೋಟಿಸ್ ಬೋರ್ಡು, ಫಾರ್ಮ್ಸ್ ಕೂಡ ಅಕ್ಸೆಸಿಬಲ್ ಇರಬೇಕು. ಎರಡನೇದು, ನ್ಯಾಯ ಪಡೆಯೋಕೆ ಬೇಕಾದ ಸಪೋರ್ಟ್ ಸರ್ವಿಸಸ್ ಕೊಡಬೇಕು. ಅಂದ್ರೆ ಲಾಯರ್ ಇಟ್ಕೊಳ್ಳೋಕೆ ಸಹಾಯ, ಡಾಕ್ಯುಮೆಂಟ್ಸ್ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪು, ಕೋರ್ಟಿಗೆ ಹೋಗ್ಬರೋಕೆ ಟ್ರಾನ್ಸ್ಪೋರ್ಟು. ಹೀಗೆ ಇದು ವಿಶೇಷವಾಗಿ ಹೈ ಸಪೋರ್ಟ್ ನೀಡ್ಸ್ ಇರೋರಿಗೆ ತುಂಬಾ ಮುಖ್ಯ. ಹೌದು, ಅವರಿಗೆ ಸಪೋರ್ಟ್ ಸಿಸ್ಟಮ್ ಇರಲ್ಲ ಕೆಲವೊಮ್ಮೆ. ಅದೇ. ಮೂರನೇದು, ಕೋರ್ಟಿನ ಎಲ್ಲಾ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಅಕ್ಸೆಸಿಬಲ್ ಫಾರ್ಮ್ಯಾಟಲ್ಲಿ ಸಿಗಬೇಕು. ನಾಲ್ಕನೇದು, ಕೇಸ್ ಫೈಲ್ ಮಾಡೋ ಕೌಂಟರು, ರಿಜಿಸ್ಟ್ರಿ ಎಲ್ಲವೂ ಅಕ್ಸೆಸಿಬಲ್ ಇರಬೇಕು. ವೀಲ್ಚೇರ್ ಹೋಗೋ ಹಾಗೆ ಬ್ರೈಲ್ ವ್ಯವಸ್ಥೆ. ಕೊನೆಗೆ, ಮತ್ತು ಇದು ತುಂಬಾ ಮುಖ್ಯ, ಅಂಗವಿಕಲ ವ್ಯಕ್ತಿಗಳು ತಮ್ಮ ಸಾಕ್ಷ್ಯವನ್ನ, ವಾದವನ್ನ ತಮ್ಮ ಆಯ್ಕೆಯ ರೀತಿಯಲ್ಲಿ ರೆಕಾರ್ಡ್ ಮಾಡೋಕೆ ಅವಕಾಶ ಇರಬೇಕು. ಅದು ಸೈನ್ ಲ್ಯಾಂಗ್ವೇಜ್ ಇರ್ಬೋದು, ಬ್ರೈಲ್, ಆಡಿಯೋ ವಿಡಿಯೋ ಅಥವಾ ಬೇರೆ ಯಾವುದಾದ್ರೂ ಟೆಕ್ನಾಲಜಿ ಅಥವಾ ವ್ಯಕ್ತಿಯ ಸಹಾಯದಿಂದ ಇರ್ಬೋದು. ಅದಕ್ಕೆ ಬೇಕಾದ ಸೌಲಭ್ಯ ಕೋರ್ಟ್ ಒದಗಿಸಬೇಕು. ನೀನು ಹೇಳಿದ ಸುಗಮ ನ್ಯಾಯಾಲಯಗಳು ಕಾನ್ಸೆಪ್ಟ್ ಅನ್ನ ಸ್ವಲ್ಪ ವಿವರಿಸ್ತೀರಾ? ಪ್ರಾಕ್ಟಿಕಲ್ ಆಗಿ ಏನೆಲ್ಲ ಇರಬೇಕು? ಖಂಡಿತ. ಇದರಲ್ಲಿ ಫಿಸಿಕಲ್ ಆಕ್ಸೆಸ್ ಇದೆ, ರ್ಯಾಂಪ್, ಲಿಫ್ಟ್, ವೀಲ್ಚೇರ್ ಟಾಯ್ಲೆಟ್, ಕೋರ್ಟ್ ರೂಮ್ನಲ್ಲಿ ಜಾಗ, ಸೈನ್ ಬೋರ್ಡ್ಸ್. ಸರಿ. ಆಮೇಲೆ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಆಕ್ಸೆಸ್, ವೆಬ್ಸೈಟ್ ಈಸಿ ಆಗಿರಬೇಕು, ಕೇಸ್ ಡೀಟೇಲ್ಸ್, ಜಜ್ಮೆಂಟ್ಸ್, ಫಾರ್ಮ್ಸ್ ಎಲ್ಲ ಆಕ್ಸೆಸಿಬಲ್ ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ಸಿಗಬೇಕು, ಹೆಲ್ಪ್ಲೈನ್ ಇರಬೇಕು. ಮೂರನೇದು, ರೀಸನಬಲ್ ಅಕಾಮಡೇಷನ್ಸ್, ಅಂದ್ರೆ ವ್ಯಕ್ತಿಯ ಅಗತ್ಯಕ್ಕೆ ತಕ್ಕಂತೆ ಸೌಲಭ್ಯ ಕೊಡೋದು. ಉದಾಹರಣೆಗೆ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್, ಓದೋಕೆ ಹೆಲ್ಪರ್, ಪರೀಕ್ಷೆಗೆ ಎಕ್ಸ್ಟ್ರಾ ಟೈಮ್, ಮೆಂಟಲ್ ಹೆಲ್ತ್ ಇಶ್ಯೂ ಇದ್ರೆ ಆರಾಮದಾಯಕ ವಾತಾವರಣ, ಇವೆಲ್ಲ. ಓಕೆ, ಇದು ತುಂಬಾ ಕಾಂಪ್ರಿಹೆನ್ಸಿವ್ ಆಗಿದೆ. ಈ ವಿಚಾರದಲ್ಲಿ NLSA ಮತ್ತೆ ಸ್ಯಾಲ್ಸಾ ಅಂದ್ರೆ ಕಾನೂನು ಸೇವಾ ಪ್ರಾಧಿಕಾರಗಳ ಪಾತ್ರ ಏನು? ಫ್ರೀ ಲೀಗಲ್ ಏಡ್ ಬಗ್ಗೆನೂ ಹೇಳಿ. ಹೌದು, NLSA ಮತ್ತು ಸ್ಯಾಲ್ಸಾಗಳ ಪಾತ್ರ ಬಹಳ ಮುಖ್ಯ. ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ ಪ್ರಕಾರನೇ ಅಂಗವಿಕಲ ವ್ಯಕ್ತಿಗಳು ಫ್ರೀ ಲೀಗಲ್ ಏಡ್ಗೆ ಅರ್ಹರು. ಓ, ಮೊದಲಿಂದನೂ ಇದ್ಯಾ? ಹೌದು, ಈ RPWD ಆಕ್ಟ್ ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. NLSA, ಸ್ಯಾಲ್ಸಾ ತಮ್ಮ ಆಫೀಸ್, ವೆಬ್ಸೈಟ್ ಎಲ್ಲವನ್ನೂ ಆಕ್ಸೆಸಿಬಲ್ ಮಾಡಬೇಕು, ರೀಸನಬಲ್ ಅಕಾಮಡೇಷನ್ ಕೊಡೋಕೆ ಸ್ಕೀಮ್ ಮಾಡಬೇಕು ಅಂತ ಹೇಳುತ್ತೆ. ಫ್ರೀ ಲೀಗಲ್ ಏಡ್ ಅಂದ್ರೆ ಬರೀ ಲಾಯರ್ ಕೊಡೋದಲ್ಲ, ಕೋರ್ಟ್ ಫೀಸ್, ಡಾಕ್ಯುಮೆಂಟ್ಸ್ ಕಾಪಿ ಖರ್ಚು, ಸಾಕ್ಷಿಗಳನ್ನ ಕರ್ಸೋ ಖರ್ಚು, ಹೀಗೆ ಕೇಸ್ ನಡ್ಸೋಕ್ ಬೇಕಾದ ಬಹುತೇಕ ಖರ್ಚನ್ನ ಇವರೇ ನೋಡ್ಕೋತಾರೆ. ಓ, ಇದು ದೊಡ್ಡ ಸಹಾಯ ಅಲ್ವಾ? ಹೌದು, ದುಡ್ಡಿಲ್ಲ ಅಂತ ಯಾರಿಗೂ ನ್ಯಾಯ ಸಿಗದೇ ಇರಬಾರ್ದು, ವಿಶೇಷವಾಗಿ ಅಂಗವಿಕಲ ವ್ಯಕ್ತಿಗಳಿಗೆ. ನಿಜ. ನ್ಯಾಯ ವ್ಯವಸ್ಥೆಗೆ ಸಮಾನ ಪ್ರವೇಶ ಇಲ್ಲಂದ್ರೆ ಬೇರೆ ಹಕ್ಕುಗಳಿಗೆ ಅರ್ಥನೇ ಇರಲ್ಲ. ಇದು ಫಂಡಮೆಂಟಲ್ ರೈಟ್. ಸರಿ, ಕೋರ್ಟ್ಗೆ ಹೋದ್ಮೇಲೆ ತಮ್ಮ ಹಕ್ಕನ್ನ ಹೇಳೋಕೆ, ತಮ್ಮ ಬಗ್ಗೆ ನಿರ್ಧಾರ ತಗೊಳ್ಳೋಕೆ ಶಕ್ತಿ ಬೇಕಲ್ವಾ? ಇದು ನಮ್ಮನ್ನ ಸೆಕ್ಷನ್ 13 ಕಾನೂನು ಸಾಮರ್ಥ್ಯ ಅಥವಾ ಲೀಗಲ್ ಕೆಪಾಸಿಟಿ ಹತ್ರ ಕರ್ಕೊಂಡು ಹೋಗುತ್ತೆ. ಇದ್ರ ಅರ್ಥ ಏನು? ಲೀಗಲ್ ಕೆಪಾಸಿಟಿ ಇದು ತುಂಬಾ ಪವರ್ಫುಲ್ ಕಾನ್ಸೆಪ್ಟ್. ಸಿಂಪಲ್ ಆಗಿ ಹೇಳೋದಾದ್ರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಪ್ರತಿಯೊಬ್ಬರಿಗೂ ಸ್ವಂತವಾಗಿ ಕಾನೂನು ಹಕ್ಕುಗಳನ್ನು ಹೊಂದೋಕೆ, ಜವಾಬ್ದಾರಿಗಳನ್ನ ನಿಭಾಯಿಸೋಕೆ ಕೆಪಾಸಿಟಿ ಇದೆ ಅಂತ ಒಪ್ಕೊಳ್ಳೋದು. ಇದರಲ್ಲಿ ಏನೇನಿದೆ? ಸ್ವಂತ ಹೆಸರಲ್ಲಿ ಆಸ್ತಿ ಇಟ್ಕೊಳ್ಳೋದು, ಅದನ್ನ ಪಡೆಯೋದು, ತಮ್ಮ ಹಣಕಾಸು ವ್ಯವಹಾರ ತಾವೇ ನೋಡ್ಕೊಳ್ಳೋದು, ಬ್ಯಾಂಕ್ ಅಕೌಂಟ್, ಲೋನ್, ಕಾಂಟ್ರಾಕ್ಟ್, ಮೆಡಿಕಲ್ ಟ್ರೀಟ್ಮೆಂಟ್ ಬಗ್ಗೆ ಡಿಸಿಷನ್ ತಗೊಳ್ಳೋದು, ಎಲ್ಲಿ ವಾಸ ಮಾಡಬೇಕು ಅಂತ ನಿರ್ಧರಿಸೋದು, ಹೀಗೆ ಲೈಫ್ನ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನ ತಾವೇ ತಗೊಳ್ಳೋ ಹಕ್ಕು.
ಅಂದ್ರೆ ಅಂಗವಿಕಲತೆ ಇದೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ನಿರಾಕರಿಸೋ ಹಾಗಿಲ್ಲ. ಎಕ್ಸಾಕ್ಟ್ಲಿ, ಅದೇ ಪಾಯಿಂಟ್. ಇದು ಹಳೇ ಸಿಸ್ಟಮ್ಗೆ ಹೋಲಿಸಿದ್ರೆ ದೊಡ್ಡ ಬದಲಾವಣೆ ತರ ಕಾಣ್ತಿದೆ. ಮುಂಚೆ ಹೇಗಿತ್ತು? ಹೌದು, ಇದು ದೊಡ್ಡ ಬದಲಾವಣೆ. ಮುಂಚೆ ವಿಶೇಷವಾಗಿ ಇಂಟೆಲೆಕ್ಚುವಲ್ ಡಿಸಬಿಲಿಟಿ, ಮೆಂಟಲ್ ಇಲ್ನೆಸ್ ಇದ್ದವರಿಗೆ ಕಾನೂನು ಪ್ರಕಾರ ನಿರ್ಧಾರ ತಗೊಳ್ಳೋಕೆ ಕೆಪಾಸಿಟಿನೇ ಇಲ್ಲ ಅಂತ ಅನ್ಕೋತಿದ್ರು. ಓ, ಅವರ ಬದಲಾಗಿ ಗಾರ್ಡಿಯನ್ಗಳನ್ನ ನೇಮಿಸ್ತಿದ್ರು. ಅವರೇ ಎಲ್ಲ ಡಿಸಿಷನ್ ತಗೋತಿದ್ರು. ಇದು ಅವರ ಆಟಾನಮಿಯನ್ನ ಪೂರ್ತಿ ಕಿತ್ಕೊಡೋ ತರ ಇತ್ತು. ಹೌದು ಹೌದು. ಆದರೆ UNCRPD ಮತ್ತೆ ಈ RPWD ಆಕ್ಟ್ 2016 ಆ ಹಳೇ ಸಬ್ಸ್ಟಿಟ್ಯೂಟೆಡ್ ಡಿಸಿಷನ್ ಮೇಕಿಂಗ್ ಮಾಡೆಲ್ ಅನ್ನ ಬಿಟ್ಟು ಸಪೋರ್ಟೆಡ್ ಡಿಸಿಷನ್ ಮೇಕಿಂಗ್ SDM ಮಾಡೆಲ್ ತಂದಿದೆ. ಆಕ್ಟ್ ಕ್ಲಿಯರ್ ಆಗಿ ಹೇಳುತ್ತೆ, ಪ್ರತಿ ವಯಸ್ಕನಿಗೂ ಲೀಗಲ್ ಕೆಪಾಸಿಟಿ ಇದೆ, ಅದನ್ನ ಬಳಸೋಕೆ ಸಪೋರ್ಟ್ ಬೇಕಾಗಬಹುದು ಅಷ್ಟೇ, ಆದರೆ ಕೆಪಾಸಿಟಿಯನ್ನೇ ನಿರಾಕರಿಸೋ ಹಾಗಿಲ್ಲ. ಹಾಗಾದ್ರೆ ಕೆಲವರಿಗೆ ನಿರ್ಧಾರ ತಗೊಳ್ಳೋಕೆ ಹೆಲ್ಪ್ ಬೇಕಾಗಬಹುದಲ್ಲ? ಆಗ ಈ ಸಪೋರ್ಟೆಡ್ ಡಿಸಿಷನ್ ಮೇಕಿಂಗ್ ಅಥವಾ SDM ಹೇಗ್ ಕೆಲಸ ಮಾಡುತ್ತೆ? ಇದೇನು ಹೊಸ ತರ ಇದೆ. ಖಂಡಿತ, ಇದು ರಿಲೇಟಿವ್ಲಿ ಹೊಸದು ಮತ್ತು ತುಂಬಾ ಇಂಪಾರ್ಟೆಂಟ್. ಕೆಲವರಿಗೆ ಅವರ ಡಿಸಬಿಲಿಟಿ ಕಾರಣಕ್ಕೆ ಇನ್ಫಾರ್ಮೇಷನ್ ಪ್ರೋಸೆಸ್ ಮಾಡೋಕೆ, ಆಪ್ಷನ್ಸ್ ಅರ್ಥ ಮಾಡ್ಕೊಳ್ಳೋಕೆ ಅಥವಾ ಡಿಸಿಷನ್ನ ಪರಿಣಾಮ ತಿಳ್ಕೊಳ್ಳೋಕೆ ಹೆಲ್ಪ್ ಬೇಕಾಗ್ಬೋದು. SDM ಅಂದ್ರೆ ಅಂಥವರಿಗೆ ಅವರ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ನಲ್ಲಿ ಹೆಲ್ಪ್ ಮಾಡೋದು, ಅವರ ಪರವಾಗಿ ಡಿಸಿಷನ್ ತಗೊಳ್ಳೋದಲ್ಲ. ಓಕೆ, ವ್ಯತ್ಯಾಸ ಇದೆ. ಹೌದು, ವ್ಯಕ್ತಿ ತನಗೆ ನಂಬಿಕೆ ಇರೋ ಒಬ್ರು ಅಥವಾ ಹೆಚ್ಚು ಜನರನ್ನ ಫ್ಯಾಮಿಲಿ, ಫ್ರೆಂಡ್ಸ್, ಪ್ರೊಫೆಷನಲ್ಸ್ ತನ್ನ ಸಪೋರ್ಟ್ ನೆಟ್ವರ್ಕ್ ಆಗಿ ಆಯ್ಕೆ ಮಾಡ್ಕೋಬೋದು. ಈ ನೆಟ್ವರ್ಕ್ ಕೆಲಸ ಏನು? ಮಾಹಿತಿಯನ್ನ ಈಸಿಯಾಗಿ ವಿವರಿಸೋದು, ಆಪ್ಷನ್ಸ್, ಅದರ ಪ್ಲಸ್ ಮೈನಸ್ ಬಗ್ಗೆ ಚರ್ಚೆ ಮಾಡೋದು, ವ್ಯಕ್ತಿಯ ಇಷ್ಟಾನಿಷ್ಟಗಳನ್ನ ನೆನಪಿಸೋದು. ಆದರೆ ಫೈನಲ್ ಡಿಸಿಷನ್ ಆ ವ್ಯಕ್ತಿನೇ ತಗೋಬೇಕು. ಇದು ಅವರ ಆಟೋನಾಮಿಯನ್ನ ರೆಸ್ಪೆಕ್ಟ್ ಮಾಡುತ್ತೆ. ಈ ಸಪೋರ್ಟ್ ಕೊಡೋದ್ರಲ್ಲಿ ಗವರ್ನ್ಮೆಂಟ್ ಪಾತ್ರ ಏನು? ಮತ್ತೆ ಈ ಸಪೋರ್ಟ್ ಸಿಸ್ಟಮ್ ಮಿಸ್ಯೂಸ್ ಆಗೋ ಚಾನ್ಸ್ ಇಲ್ವಾ? ಅದನ್ನ ತಡೆಯೋಕೆ ಸೇಫ್ಟಿ ಮೆಷರ್ಸ್ ಏನಾದ್ರೂ ಇದೆಯಾ? ಗವರ್ನ್ಮೆಂಟು ಈ SDM ಸಿಸ್ಟಮ್ಗಳನ್ನ ಸೆಟಪ್ ಮಾಡೋಕೆ, ಅದಕ್ಕೆ ಹೆಲ್ಪ್ ಮಾಡೋಕೆ ಸ್ಟೆಪ್ಸ್ ತಗೋಬೇಕು ಅಂತ ಆಕ್ಟ್ ಹೇಳುತ್ತೆ. ವಿಶೇಷವಾಗಿ ಫ್ಯಾಮಿಲಿ ಸಪೋರ್ಟ್ ಇಲ್ಲದವರಿಗೆ, ಹೈ ಸಪೋರ್ಟ್ ನೀಡ್ಸ್ ಇರೋರಿಗೆ ಇದು ಮುಖ್ಯ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಈ ಸಪೋರ್ಟ್ ಸಿಸ್ಟಮ್, ರಿಸೋರ್ಸಸ್ ಎಲ್ಲ ರಿಯಾಲಿಟಿಯಲ್ಲಿ ಎಷ್ಟಿದೆ? ಆ 2017ರ ಮ್ಯಾನ್ಯುಯಲ್ ಪ್ರಕಾರನೇ ಇದರ ಬಗ್ಗೆ ನೋಟಿಫಿಕೇಶನ್ ಆಗ್ಬೇಕಿತ್ತು. ಈಗ ಏನಾಗದೆ ಅಂತ ನೋಡ್ಬೇಕು. ಅದು ಇಂಪ್ಲಿಮೆಂಟೇಷನ್ ವಿಚಾರ. ಹೌದು, ಅದರ ಪ್ರಿನ್ಸಿಪಲ್ ಆಗಿ ಗವರ್ಮೆಂಟ್ ಮೇಲೆ ಜವಾಬ್ದಾರಿ ಇದೆ. ಇನ್ನು ಮಿಸ್ಯೂಸ್, ಹೌದು, ರಿಸ್ಕ್ ಇದ್ದೇ ಇರುತ್ತೆ. ಅದಕ್ಕೆ ಆಕ್ಟ್ ಸೇಫ್ ಗಾರ್ಡ್ಸ್ ಕೊಟ್ಟಿದೆ. ಒಂದು, ಸಪೋರ್ಟ್ ಕೊಡುವವರು ಮತ್ತು ವ್ಯಕ್ತಿ ಮಧ್ಯೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇರಬಾರ್ದು, ಮುಖ್ಯವಾಗಿ ದುಡ್ಡಿನ ವಿಚಾರದಲ್ಲಿ. ಸರಿ. 2, ಅಂಗವಿಕಲ ವ್ಯಕ್ತಿ ತಾನು ನೇಮಿಸಿದ ಸಪೋರ್ಟ್ ಪರ್ಸನ್ ಅಥವಾ ನೆಟ್ವರ್ಕ್ನ ಯಾವಾಗ ಬೇಕಾದ್ರೂ ಕಾರಣ ಹೇಳದೆ ಚೇಂಜ್ ಮಾಡ್ಬೋದು. ಓ, ಇದು ಮುಖ್ಯ. 3, ಸಪೋರ್ಟ್ ಕೊಡೋರು ತಮ್ಮ ಅಭಿಪ್ರಾಯ ಹೇರಬಾರದು, ಅನ್ಡ್ಯೂ ಇನ್ಫ್ಲೂಯೆನ್ಸ್ ಮಾಡಬಾರದು. ವ್ಯಕ್ತಿಯ ಇಚ್ಛೆ, ಘನತೆಯನ್ನ ಗೌರವಿಸಬೇಕು. 4, ಅವರ ಪ್ರೈವಸಿ ಕಾಪಾಡಬೇಕು. ಇದೆಲ್ಲ ವ್ಯಕ್ತಿಯ ಹಿತಾಸಕ್ತಿ ಕಾಪಾಡೋಕಿರೋದು. ಲೀಗಲ್ ಕೆಪಾಸಿಟಿಯನ್ನ ಹೀಗೆ ಗುರುತಿಸೋದು, ಅದಕ್ಕೆ ಸಪೋರ್ಟ್ ಕೊಡೋದು, ಇದು ವ್ಯಕ್ತಿಯ ಡೈಲಿ ಲೈಫು, ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ದೊಡ್ಡ ಎಫೆಕ್ಟ್ ಮಾಡುತ್ತೆ ಅಲ್ವಾ? ಖಂಡಿತವಾಗಿಯೂ. ಸ್ವಂತ ಬ್ಯಾಂಕ್ ಅಕೌಂಟ್ ಆಪರೇಟ್ ಮಾಡೋದು, ತನಗೆ ಬೇಕಾದ್ದು ತಗೊಳ್ಳೋದು, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು, ಯಾರ ಟ್ರೀಟ್ಮೆಂಟ್ ಬೇಕು ಬೇಡ ಅಂತ ಹೇಳೋದು, ಇದೆಲ್ಲ ಇಂಡಿಪೆಂಡೆಂಟ್ ಲೈಫಿನ ಭಾಗ. ಲೀಗಲ್ ಕೆಪಾಸಿಟಿ ಗುರುತಿಸೋದಂದ್ರೆ ಆ ವ್ಯಕ್ತಿಯನ್ನ ಒಬ್ಬ ಕಂಪ್ಲೀಟ್ ಸಿಟಿಸನ್ ಆಗಿ ಅವರಿಗೂ ಆಸೆ ಆಕಾಂಕ್ಷೆ ಇದೆ ಅಂತ ನೋಡೋದು. ಇದು ಅವರ ಕಾನ್ಫಿಡೆನ್ಸ್ ಹೆಚ್ಚಿಸುತ್ತೆ. ಹೌದು. ಸರಿ, ಈಗ ಒಂದು ಮುಖ್ಯ ಪ್ರಶ್ನೆ. ಸೆಕ್ಷನ್ 14 ಗಾರ್ಡಿಯನ್ಶಿಪ್ ಬಗ್ಗೆ. ಒಂದು ವೇಳೆ ಈ ಸಪೋರ್ಟೆಡ್ ಡಿಸಿಷನ್ ಮೇಕಿಂಗ್ ಸಿಸ್ಟಮ್ SDM ಎಷ್ಟೇ ಟ್ರೈ ಮಾಡಿದ್ರೂ ವರ್ಕ್ ಆಗ್ಲಿಲ್ಲ ಅಂದ್ರೆ ವ್ಯಕ್ತಿಗೆ ನಿಜವಾಗ್ಲೂ ಡಿಸಿಷನ್ ತಗೊಳೋಕ್ ಆಗ್ತಿಲ್ಲ ಅಂದ್ರೆ ಆಗ ಏನು? ಇದು ಬಹಳ ಸೆನ್ಸಿಟಿವ್ ಆದ ಪ್ರಶ್ನೆ. ಅಂತಹ ರೇರ್ ಸಂದರ್ಭಗಳಿಗಾಗಿ ಸೆಕ್ಷನ್ 14 ಸೀಮಿತ ಪಾಲಕತ್ವ ಅಂದ್ರೆ ಲಿಮಿಟೆಡ್ ಗಾರ್ಡಿಯನ್ಶಿಪ್ ಅನ್ನೋ ವ್ಯವಸ್ಥೆ ತರುತ್ತೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಇದು ಹಳೆ ಪ್ಲೀನರಿ ಗಾರ್ಡಿಯನ್ಶಿಪ್ಗಿಂತ ಪೂರ್ತಿ ಬೇರೆ. ಮುಂಚೆ ಗಾರ್ಡಿಯನ್ ನೇಮಿಸಿದ್ರೆ ಅವರು ಲೈಫ್ನ ಎಲ್ಲ ಅಥವಾ ಬಹುತೇಕ ಎಲ್ಲ ಡಿಸಿಷನ್ ತಗೋತಿದ್ರು. ಹೌದು, ಕಂಪ್ಲೀಟ್ ಕಂಟ್ರೋಲ್. ಆದ್ರೆ ಲಿಮಿಟೆಡ್ ಗಾರ್ಡಿಯನ್ಶಿಪ್ ಹಂಗಲ್ಲ. ಮೊದಲು ಇದನ್ನ ಡಿಸ್ಟ್ರಿಕ್ಟ್ ಕೋರ್ಟ್ ಅಥವಾ ಸರ್ಕಾರ ನೇಮಿಸಿದ ಅಥಾರಿಟಿ ಮಾತ್ರ ನೇಮಿಸಬಹುದು. ಅದು SDM ವರ್ಕ್ ಆಗಿಲ್ಲ ಅಂತ ಕನ್ಫರ್ಮ್ ಆದ್ಮೇಲೆನೆ. ಓಕೆ. ಎರಡನೇದು, ಇದು ಲಿಮಿಟೆಡ್ ಆಗಿರುತ್ತೆ. ಅಂದ್ರೆ ಯಾವ ಸ್ಪೆಸಿಫಿಕ್ ವಿಷಯದಲ್ಲಿ, ಉದಾಹರಣೆ ಬರೀ ಆಸ್ತಿ ಮ್ಯಾನೇಜ್ಮೆಂಟ್ ಮತ್ತು ಎಷ್ಟು ಟೈಮ್ಗೆ ಸಪೋರ್ಟ್ ಬೇಕೋ ಅಷ್ಟಕ್ಕೆ ಸೀಮಿತ. ಪೂರ್ತಿ ಲೈಫ್ಗೆ ಅಲ್ಲ. ಮೂರನೇದು,
ಲಿಮಿಟೆಡ್ ಗಾರ್ಡಿಯನ್ ವ್ಯಕ್ತಿಯ ಇಚ್ಛೆ ಭಾವನೆಗಳನ್ನು ನೋಡ್ಕೊಂಡು ಕೆಲಸ ಮಾಡಬೇಕು. ಸಾಧ್ಯವಾದ್ರೆ ಇದು ಡಿಸಿಷನ್ ಮೇಕಿಂಗ್ ಆಗಿರಬೇಕು. ಅಂದ್ರೆ ಇಬ್ರು ಸೇರಿ ಡಿಸೈಡ್ ಮಾಡೋದು ಓಕೆ. ಗಾರ್ಡಿಯನ್ಸ್ ಆಗ್ತಾರೆ. ಓ, ಇದು ಇಂಟ್ರೆಸ್ಟಿಂಗ್. ಆ ಹಳೆ ಗಾರ್ಡಿಯನ್ಶಿಪ್ಗಳು ಈಗ ಇದಕ್ಕೆ ಒಳಪಡ್ತವಾ? ಹೌದು, ಅವರು ಈ ಸೆಕ್ಷನ್ ರೂಲ್ಸ್ ಫಾಲೋ ಮಾಡಬೇಕು. ಮ್ಯಾನ್ಯುಯಲ್ನಲ್ಲಿ ಹೆನ್ರಿ ಅನ್ನೋ ವ್ಯಕ್ತಿಯ ಉದಾಹರಣೆ ಇದೆ ಅಂತ ಹೇಳಿದ್ರಿ. ಅದನ್ನ ಸ್ವಲ್ಪ ಹೇಳಿದ್ರೆ ಈ ಲಿಮಿಟೆಡ್ ಅನ್ನೋದು ಇನ್ನೂ ಕ್ಲಿಯರ್ ಆಗಬಹುದು. ಹೌದು, ಒಳ್ಳೆ ಉದಾಹರಣೆ ಅದು. ಹೆನ್ರಿಗೆ 22 ವರ್ಷ, ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಇದೆ, ಹೈ ಸಪೋರ್ಟ್ ಬೇಕು. ಪೇರೆಂಟ್ಸ್ ತೀರ್ಕೊಂಡು ಆಸ್ತಿ ಅವನಿಗೆ ಬಂದಿದೆ. ಅವನ ಚಿಕ್ಕಪ್ಪ ಅವನನ್ನ ಚೆನ್ನಾಗಿ ನೋಡ್ಕೋತಾರ. ಆದರೆ ಈ ದೊಡ್ಡ ಆಸ್ತಿ ಮ್ಯಾನೇಜ್ ಮಾಡೋ ಕಾಂಪ್ಲೆಕ್ಸ್ ಡಿಸಿಷನ್ ತಗೊಳ್ಳೋಕೆ ಹೆನ್ರಿಗೆ ಸಪೋರ್ಟ್ ಕೊಟ್ರೂ ಆಗ್ತಿಲ್ಲ ಅಂತ ಅವ್ರಿಗೆ ಅನ್ಸುತ್ತೆ. ಆದ ಚಿಕ್ಕಪ್ಪ ಕೋರ್ಟಿಗೆ ಹೋಗಿ ಹೆನ್ರಿಗೆ ಲಿಮಿಟೆಡ್ ಗಾರ್ಡಿಯನ್ಶಿಪ್ ಬೇಕು ಅಂತ ಕೇಳಬಹುದು. ಕೋರ್ಟ್ ಕೇಸ್ನ ಡೀಟೇಲ್ ಆಗಿ ನೋಡುತ್ತೆ, ಹೆನ್ರಿ ಜೊತೆ ಮಾತಾಡುತ್ತೆ, ಬೇರೆ ಸಾಕ್ಷ್ಯ ನೋಡುತ್ತೆ. ಒಂದು ವೇಳೆ ಹೆನ್ರಿಗೆ ನಿಜವಾಗ್ಲೂ ಬರೀ ಆಸ್ತಿ ಮ್ಯಾನೇಜ್ಮೆಂಟ್ನಲ್ಲೇ ಕಷ್ಟ, ಆದ್ರೆ ಅವನ ಡೈಲಿ ಲೈಫ್, ಮೆಡಿಕಲ್ ಡಿಸಿಷನ್, ಸೋಷಲ್ ಆಕ್ಟಿವಿಟಿ ಬಗ್ಗೆ ಅವನೇ ಡಿಸೈಡ್ ಮಾಡಬಲ್ಲ ಅಂತ ಕೋರ್ಟಿಗೆ ಅನ್ಸಿದ್ರೆ ಆಗ ಕೋರ್ಟ್ ಚಿಕ್ಕಪ್ಪನನ್ನ ಕೇವಲ ಆಸ್ತಿ ನಿರ್ವಹಣೆಗೆ ಲಿಮಿಟೆಡ್ ಗಾರ್ಡಿಯನ್ ಆಗಿ ಒಂದು ನಿರ್ದಿಷ್ಟ ಟೈಮ್ಗೆ ನೇಮಿಸಬಹುದು. ಅವನ ಬೇರೆ ಪರ್ಸನಲ್ ಲೈಫ್ ವಿಚಾರದಲ್ಲಿ ಇಂಟರ್ಫಿಯರ್ ಆಗೋ ಅಧಿಕಾರ ಇರಲ್ಲ. ಓಕೆ, ಸ್ಪೆಸಿಫಿಕ್ ಆಗಿರುತ್ತೆ. ಹೌದು, ಮತ್ತೆ ಕೋರ್ಟ್ ಇದನ್ನ ರೆಗ್ಯುಲರ್ ಆಗಿ ರಿವ್ಯೂ ಮಾಡುತ್ತೆ, ಇನ್ನು ಬೇಕಾ ಅಂತ. ಹಾಗಾದ್ರೆ ಇಲ್ಲಿ ಫೋಕಸ್ ಇರೋದು ವ್ಯಕ್ತಿಯ ಆಟೋನಾಮಿಯನ್ನ ಎಷ್ಟು ಸಾಧ್ಯವೋ ಅಷ್ಟು ಕಾಪಾಡೋದು. ಲಾಸ್ಟ್ ರಿಸಾರ್ಟ್ ಆಗಿ ಲಿಮಿಟೆಡ್ ಆಗಿ ಮಾತ್ರ ಗಾರ್ಡಿಯನ್ಶಿಪ್. ಸರಿ, ಇದರ ಅರ್ಥ ಏನು? ಯಾಕಿದು ಇಷ್ಟು ಮುಖ್ಯ? ಇದರ ಅರ್ಥ ಕ್ಲಿಯರ್ ಆಗಿದೆ. ಕಾನೂನು ಅಂಗವಿಕಲ ವ್ಯಕ್ತಿಗಳನ್ನ ಬರೀ ಕೇರ್ ತಗೋಬೇಕಾದ ವಸ್ತು ತರ ನೋಡಲ್ಲ, ಬದಲಿಗೆ ಹಕ್ಕುಗಳಿರೋ ಸ್ವತಂತ್ರ ವ್ಯಕ್ತಿಗಳಾಗಿ ನೋಡುತ್ತೆ. ಒಂದು ದೊಡ್ಡ ಶಿಫ್ಟ್ ಇದು. ಹೌದು, ಲಿಮಿಟೆಡ್ ಗಾರ್ಡಿಯನ್ಶಿಪ್ಪು ಈ ಫಿಲಾಸಾಫಿಕಲ್ ಶಿಫ್ಟ್ನ ಒಂದು ಇಂಪಾರ್ಟೆಂಟ್ ಉದಾಹರಣೆ. ಇದು ವ್ಯಕ್ತಿಯ ಘನತೆ, ಆಟೋನಮಿ, ಚಾಯ್ಸ್, ಫ್ರೀಡಮ್ ಅನ್ನ ಎತ್ತಿ ಹಿಡಿಯುತ್ತೆ. ಒನ್ ಸೈಜ್ ಫಿಟ್ಸ್ ಆಲ್ ಅಲ್ಲ, ಬದಲಿಗೆ ವ್ಯಕ್ತಿಯ ಯುನೀಕ್ ಕೆಪಾಸಿಟಿ, ನೀಡ್ಸ್ಗೆ ತಕ್ಕಂತೆ ಸಪೋರ್ಟ್ ಕೊಡೋ ಪ್ರಯತ್ನ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಕೊನೆಗೆ ಈ ಭಾಗದಲ್ಲಿ ಸೆಕ್ಷನ್ 15 ಇದೆ. ಅದನ್ನ ಶಾರ್ಟ್ ಆಗಿ ನೋಡೋಣ. ಸೆಕ್ಷನ್ 13ನಲ್ಲಿ ಸಪೋರ್ಟೆಡ್ ಡಿಸಿಷನ್ ಮೇಕಿಂಗ್ ಬಗ್ಗೆ ಮಾತಾಡಿದ್ವಿ. ಆ ಸಪೋರ್ಟ್ ಯಾರು, ಹೇಗೆ ಕೊಡ್ತಾರೆ ಅಂತ ಸೆಕ್ಷನ್ 15 ಏನಾದ್ರೂ ಹೇಳುತ್ತಾ? ಹೌದು, ಸೆಕ್ಷನ್ 15 ಡೈರೆಕ್ಟ್ ಆಗಿ ಇದನ್ನೇ ಹೇಳುತ್ತೆ. ವ್ಯಕ್ತಿಗಳು ತಮ್ಮ ಲೀಗಲ್ ಕೆಪಾಸಿಟಿ ಯೂಸ್ ಮಾಡೋಕೆ, SDM ಬಳಸೋಕೆ ಅನುಕೂಲ ಆಗೋ ಹಾಗೆ ಗವರ್ಮೆಂಟ್ ಸೂಕ್ತ ಅಥಾರಿಟಿಗಳನ್ನ ನೇಮಿಸಬೇಕು ಅಂತ ಹೇಳುತ್ತೆ. ಈ ಅಥಾರಿಟಿಗಳ ಕೆಲಸ ಏನು? ಅವರು ಕಮ್ಯುನಿಟಿ ಲೆವೆಲ್ನಲ್ಲಿ ಸಪೋರ್ಟ್ ಒದಗಿಸಬೇಕು, ಸಪೋರ್ಟ್ ಸಿಸ್ಟಮ್ ಸೆಟಪ್ ನೋಡೋಕೆ ಹೆಲ್ಪ್ ಮಾಡಬೇಕು, ಗಾರ್ಡಿಯನ್ಶಿಪ್ಗೆ ಪರ್ಯಾಯಗಳನ್ನು ಪ್ರಮೋಟ್ ಮಾಡಬೇಕು, SDMಗೆ ಬೇಕಾದ ಇನ್ಫೋ, ಲೀಗಲ್ ಹೆಲ್ಪ್ ಕೊಡಬೇಕು. ಅಂದ್ರೆ ಸೆಕ್ಷನ್ 13 ಅನ್ನ ರಿಯಾಲಿಟಿ ಮಾಡೋ ಜವಾಬ್ದಾರಿ ಇವರದು. ಅದೇ. ಆದರೆ ಮುಂಚೆ ಹೇಳಿದ ಹಾಗೆ ಆ 2017ರ ಮ್ಯಾನ್ಯುಯಲ್ ಟೈಮ್ನಲ್ಲಿ ಈ ಅಥಾರಿಟಿಗಳ ನೇಮಕಾತಿ, ಅದರ ಪ್ರೊಸೀಜರ್ಸ್ ಬಗ್ಗೆ ನೋಟಿಫಿಕೇಶನ್ ಪೆಂಡಿಂಗ್ ಇತ್ತು. ಈಗಿನ ಸ್ಟೇಟಸ್ ಚೆಕ್ ಮಾಡಬೇಕು. ಓಕೆ, ಧನ್ಯವಾದಗಳು. ಸೆಕ್ಷನ್ 11ರಿಂದ 15ರವರೆಗಿನ ಈ ಇಂಪಾರ್ಟೆಂಟ್ ಸೆಕ್ಷನ್ಗಳ ಬಗ್ಗೆ ತುಂಬಾ ಕ್ಲಿಯರ್ ಆದ ಚಿತ್ರಣ ಸಿಕ್ತು. ವೋಟಿಂಗಿಂದ ಹಿಡಿದು ಕೋರ್ಟ್ ಸ್ವಂತ ಡಿಸಿಷನ್ ಮತ್ತು ಸೀಮಿತ ಸಪೋರ್ಟ್ವರೆಗೆ. ಇದೆಲ್ಲ ಸಮಾನ ನಾಗರಿಕತ್ವಕ್ಕೆ ಫೌಂಡೇಶನ್ ಅಲ್ವಾ? ಈಗ ನಮ್ಮ ಕೇಳುಗರಿಗಾಗಿ ಒಂದು ಪ್ರಶ್ನೆ. ಇವತ್ತಿನ ಚರ್ಚೆ ಬೇಸ್ಡ್ MCQ. ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಪ್ರಕಾರ ಬೆಂಬಲಿತ ನಿರ್ಧಾರ ತೆಗೆದುಕೊಳ್ಳುವಿಕೆ, ಸಪೋರ್ಟೆಡ್ ಡಿಸಿಷನ್ ಮೇಕಿಂಗ್ ವಿಫಲವಾದಾಗ ಮಾತ್ರ ನ್ಯಾಯಾಲಯ ಅಥವಾ ನಿಯೋಜಿತ ಪ್ರಾಧಿಕಾರವು ಯಾವ ರೀತಿಯ ಪಾಲಕತ್ವವನ್ನು ನೇಮಿಸಬಹುದು? ಎ. ಸಂಪೂರ್ಣ ಪಾಲಕತ್ವ, ಪ್ಲೀನರಿ ಗಾರ್ಡಿಯನ್ಶಿಪ್. ಬಿ. ಸೀಮಿತ ಪಾಲಕತ್ವ, ಲಿಮಿಟೆಡ್ ಗಾರ್ಡಿಯನ್ಶಿಪ್. ಸಿ. ತಾತ್ಕಾಲಿಕ ಪಾಲಕತ್ವ, ಟೆಂಪರರಿ ಗಾರ್ಡಿಯನ್ಶಿಪ್. ಡಿ. ಶಾಸನಬದ್ಧ ಪಾಲಕತ್ವ, ಸ್ಟ್ಯಾಚ್ಯುಟರಿ ಗಾರ್ಡಿಯನ್ಶಿಪ್. ಸರಿಯಾದ ಉತ್ತರ ಯೋಚನೆ ಮಾಡಿ ನಿಮ್ಮ ಉತ್ತರವನ್ನು ನಮ್ಮ RSGE ವಾಟ್ಸ್ಆಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಇವತ್ತಿನ ಚರ್ಚೆಯನ್ನ ಸಮರೈಸ್ ಮಾಡೋದಾದ್ರೆ ಸೆಕ್ಷನ್ 11ರಿಂದ 15 ಅಂಗವಿಕಲ ವ್ಯಕ್ತಿಗಳ ಲೈಫ್ನಲ್ಲಿ ದೊಡ್ಡ ಬದಲಾವಣೆ ತರೋ ವಿಷಯಗಳನ್ನ ನೋಡಿದ್ವಿ. ವೋಟಿಂಗ್ ಪ್ರಾಸೆಸ್ ಸುಲಭ ಮಾಡೋದು, ನ್ಯಾಯ ಎಲ್ರಿಗೂ ಸಿಗೋ ಹಾಗೆ ಮಾಡೋದು, ಲೀಗಲ್ ಕೆಪಾಸಿಟಿ ಗುರುತಿಸಿ ಸಪೋರ್ಟ್ ಮಾಡೋದು, ಮತ್ತೆ ತುಂಬಾ ರೇರ್ ಸಂದರ್ಭದಲ್ಲಿ ಲಿಮಿಟೆಡ್ ಗಾರ್ಡಿಯನ್ಶಿಪ್. ಇದೆಲ್ಲ ಈ ಆಕ್ಟ್ನ ಪ್ರೋಗ್ರೆಸಿವ್ ಅಪ್ರೋಚ್ ತೋರ್ಸುತ್ತೆ. ಮತ್ತೆ ಈ ಹಕ್ಕುಗಳನ್ನ ನಿಜ ಜೀವನದಲ್ಲಿ ಬಳಸೋಕೆ ಬೇಕಾದ ಸಪೋರ್ಟ್ ಸಿಸ್ಟಮ್ಸ್ ಮಾಡೋ ಜವಾಬ್ದಾರಿಯೂ ಇದು ಹೇಳುತ್ತೆ. ಇದನ್ನೆಲ್ಲ ಒಂದ್ ಮಾತಲ್ಲಿ ಹೇಳೋದಾದ್ರೆ ಬಹುಶಃ ಹೀಗ್ ಹೇಳ್ಬೋದು: ಕಾನೂನು ಎಲ್ರಿಗೂ ಸಮಾನ, ಸುಗಮ ಪ್ರವೇಶವೇ ನಿಜವಾದ ನ್ಯಾಯ, ಸ್ವಾಯತ್ತತೆಯೇ ಘನತೆಯ ಮೂಲ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಆಕ್ಟ್ನಲ್ಲಿ ಇನ್ನೂ ಬಹಳ ವಿಷಯಗಳಿವೆ. ಮುಂದಿನ ಚರ್ಚೆಯಲ್ಲಿ ಖಂಡಿತ ಮಾತಾಡೋಣ.
ಇವತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೇನೆ ನಮ್ಮ ಕೇಳುಗರಿಗೆಲ್ಲರಿಗೂ RSGE ಅಡ್ಮಿನ್ ಟೀಮ್ ಪರವಾಗಿ ಥ್ಯಾಂಕ್ಸ್. ನಮ್ಮ RSGE ವಾಟ್ಸಾಪ್ ಕಮ್ಯುನಿಟಿಗೆ ಸೇರಬೇಕು ಅಂದ್ರೆ 9060720937 9060720937 ಈ ನಂಬರ್ಗೆ ಮೆಸೇಜ್ ಮಾಡಿ. ಕೊನೆಯದಾಗಿ ಒಂದು ರಿಮೈಂಡರ್, ಈ ಚರ್ಚೆಗಳು ನಿಮಗೆ ಒಂದು ಐಡಿಯಾ ಕೊಡುತ್ತೆ, ಆದರೆ ಪೂರ್ತಿ ವಿವರಗಳಿಗೆ ದಯವಿಟ್ಟು ಒರಿಜಿನಲ್ RPWD ಆಕ್ಟ್ 2016 ಓದಿ. ಅದೇ ಫೈನಲ್. ಈಗ ಒಂದು ಕೊನೆ ಪ್ರಶ್ನೆ ನಿಮ್ಮ ಯೋಚನೆಗೆ. ಈ ಕಾನೂನುಗಳೆಲ್ಲ ಇದ್ರೂ ಅಂಗವಿಕಲ ವ್ಯಕ್ತಿಗಳ ಹಕ್ಕು, ಸ್ವಾಯತ್ತತೆಯನ್ನ ನಿಜವಾಗ್ಲೂ ಗೌರವಿಸೋ ಸಮಾಜ ಕಟ್ಟೋಕೆ ಬರೀ ಕಾನೂನು ಪಾಲನೆ ಸಾಕೆ ಅಥವಾ ನಮ್ಮೆಲ್ಲರ ಮನಸ್ಥಿತಿ, ನಡವಳಿಕೆಯಲ್ಲೂ ಬದಲಾವಣೆ ಬೇಕಾ? ಯೋಚನೆ ಮಾಡಿ. ಎಲ್ರಿಗೂ ಧನ್ಯವಾದಗಳು.